ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮಂಡಲ ಪೂಜಾ ಸಮಾರೋಪ ಸಮಾರಂಭ. ವಾರ್ತೆಗಳ ವಿವರ. ಹಂಚಾಳ ಗೇಟ್ನ ಓಂಕಾರ ಕ್ಷೇತ್ರದ ಜಗದ್ಗುರು ಶಂಕರಾಚಾರ್ಯ ಯೋಗೀಶ್ವರ ಯಜ್ಞವಲ್ಕ ಹಾಗೂ ಜಗದ್ಗುರು ಸುರೇಶ್ವರಾಚಾರ್ಯರ ಅಮೃತ ಶಿಲಾ ವಿಗ್ರಹ ಪ್ರತಿಷ್ಠಾಪನೆಯ ಮಂಡಲ ಪೂಜಾ ಅಭಿಷೇಕ ಸಮಾರೋಪ ಸಮಾರಂಭ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಗಣಪತಿ ಪೂಜೆ, ನವಗ್ರಹ ಪೂಜೆ, ಕಲಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಪೂರ್ಣಾಹುತಿ, ಕಲಶಜಲ ಅಭಿಷೇಕ, ಪಂಚಾಮೃತಾಭಿಷೇಕ, ಅಲಂಕಾರ, ಅಷ್ಟೋತ್ತರ ಪೂಜೆ, ಅಷ್ಟಾವಧಾನ ಸೇವೆಯೊಂದಿಗೆ ಸಂಪನ್ನವಾಯಿತು. ಹೋಮ ಪೂಜಾ ಕೈಕರ್ಮಗಳನ್ನು ಋತ್ವಿಕ್ ವರ್ಗದ ಚಂದ್ರಶೇಖರ, ಸತ್ಯನಾರಾಯಣ ಹಾಗೂ ಶ್ರೀಧರ ಆಚಾರ್ಯರು ನಡೆಸಿಕೊಟ್ಟರು. ಆಲಯ ನಿರ್ಮಾಣ ಸಮಿತಿಯ ಅಮರನಾಥ ಸುಬ್ರಹ್ಮಣ್ಯ, ಎ. ವೆಂಕಟೇಶ್, ಕೋಲಾರ ಯಜ್ಞವಲ್ಕ ಸೇವಾ ಟ್ರಸ್ಟ್ನ ಅಶ್ವಥ್ ನಾರಾಯಣ, ಜನಾರ್ದನ್ ರಾವ್, ಮುಖಂಡರಾದ ಮಾಲೂರಿನ ಅಂಜನ್ ಕುಮಾರ್ ಶರ್ಮಾ, ಬೆಂಗಳೂರಿನ ಎನ್. ವಿಜಯಕುಮಾರ್, ಕೆ. ಶಶಿಕುಮಾರ್ ಅವರು ಭಾಗವಹಿಸಿದ್ದರು. ವರದಿ ಪರ್ವೀಜ್ ಅಹಮದ್. नमो ब्रह्मणे नमः ओम सत्योजातं प्रपद्यामि सत्योजाताय वै नमो नमः भवे वामदेवाय नमो ज्येष्ठाय नमः श्रेष्ठाय नमो मुक्ताय नमः कालाय नमः कलयः आदित्य याज्ञवल्क्य 5 ವಾರ ಮಹರ್ಷಿಗಳಲ್ಲಿ ಬರ್ತದೆ. ಫಲಸ್ನಾನಂ ಸಮರ್ಪಯಾಮಿ. भवाय नमः. ओम अग्निमेळे पुरोहितं यज्ञस्तमोदमृत्तिकं होतारं रथधातमं आप्यायस्तसमेतुक विष्पदस्वमुष्टिजं भवावाहस्य संगथे. वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमदनाय नमः.
ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂ ಚ ಮಧ್ವಮಾಚಾರ್ಯಂ ಆಚಾರ್ಯತ್ರಯಮಾಶ್ರಯೇ ವೇದಾಂತವೇದ್ಯಂ ಸಕಲಾಗಮ್ಯಂ ದಯಾಸುಧಾ ಸಿಂಧು ಅನಂತರೂಪಂ ಶ್ರೀ ಯಾಜ್ಞವಲ್ಕ್ಯಂ ಪರಿಪೂರ್ಣಚಿಂದಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಈ ದಿವಸ ಹರಿಹರಪುರದ ಆದಿಶಂಕರಾಚಾರ್ಯರ ಈ ಓಂಕಾರ ಕ್ಷೇತ್ರದಲ್ಲಿ ಶಾಖಾಮಠದಲ್ಲಿ ವಿಶೇಷವಾಗಿ ಇಲ್ಲಿ ಯಾಜ್ಞವಲ್ಕ ಮಹರ್ಷಿಗಳ ಮತ್ತು ಆದಿಶಂಕರಾಚಾರ್ಯರು ಮತ್ತು ಸುರೇಶ್ವರಾಚಾರ್ಯರ ಒಂದು ಗದ್ದಿಗೆಯನ್ನು ಸ್ಥಾಪನೆಯನ್ನು ಮಾಡಿ ಅವರ ಶಿಲಾ ಆಲಯಗಳನ್ನು ಸ್ಥಾಪನೆಯನ್ನು ಮಾಡಿ ಅವರ ಒಂದು ಮಂಡಲಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ವಿಶೇಷವಾಗಿ ಯಾಜ್ಞವಲ್ಕರು 5000 ವರ್ಷಗಳ ಹಿಂದಿನ ಮಹಾಪುರುಷರು, ಮಹರ್ಷಿಗಳವರು. ಈಗಲೂ ಕೂಡ ಎಲ್ಲ ವಿಧವಾದಂತಹ ಕಾನೂನುಗಳಿಗೆ ಈಶಾವಾಸ್ಯ ಉಪನಿಷತ್ತುಗಳಿರ್ಬೋದು, ಉಪನಿಷತ್ತುಗಳನ್ನು ಸೃಷ್ಟಿಯನ್ನು ಮಾಡಿದವರು, ಉಪನಿಷತ್ತುಗಳನ್ನು ಒಂದು ಆವಿಷ್ಕಾರವನ್ನು ಕೊಟ್ಟಂಥವರು ಯಾಜ್ಞವಲ್ಕರು. ಯಾಜ್ಞವಲ್ಕರು ಕೊಟ್ಟಿರ್ತಕ್ಕಂತಹ ಏನು ನಿರ್ಣಯಗಳಿದೆ ಅದು ಈಗಲೂ ಕೂಡ ಸುಪ್ರೀಂ ಕೋರ್ಟಿಗೆ ಅದನ್ನು ಅವಾಗವಾಗ ಆ ನಿರ್ಣಯಗಳಿಗೆ ಯಾಜ್ಞವಲ್ಕರ ಈ ಒಂದು ಉಪನಿಷತ್ತುಗಳ ಆಧಾರದ ಮೇಲೆ ಅದು ನಿರ್ಣಯನ ಮಾಡ್ತಾರೆ. ಈಗಲೂ ಕೂಡ ಸಂಸತ್ ಭವನದಲ್ಲೂ ಕೂಡ ಯಾಜ್ಞವಲ್ಕರ ಫೋಟೋವನ್ನು ಹಾಕಿದ್ದಾರೆ. ಎಲ್ಲ ಗುರು ಪರಂಪರೆಗೆ ಮೂಲ ವೇದಗಳು, ಉಪನಿಷತ್ತುಗಳು, ನ್ಯಾಯ, ಶಾಸ್ತ್ರ, ಮೀಮಾಂಸೆಗಳು. ಇದನ್ನು ಆದಿಪುರುಷರಾದವರು ಯಾಜ್ಞವಲ್ಕರು. ಯಾಜ್ಞವಲ್ಕರು ವಿಶೇಷವಾದಂತಹ ಒಂದು ಛಲಗಾರರು. ಯಾವ ರೀತಿ ಛಲಗಾರರು ಅಂದರೆ, ಅವರು ದ್ವೈಪಾಯನಾಚಾರ್ಯರ ಹತ್ರ ಎಲ್ಲ ಶಾಸ್ತ್ರಗಳ, ವೇದಗಳ ಅಧ್ಯಯನವನ್ನೆಲ್ಲ ಮಾಡಿದಾಗ ಅವರು ಆ ಗುರುಗಳ ಅನುಜ್ಞೆಯ ಮೇಲೆ ಎಲ್ಲವನ್ನೂ ಕೂಡ ಅವರು ಕಲ್ತಿರ್ತಕ್ಕಂಥವೆಲ್ಲ ವಮನವನ್ನು ಮಾಡಿ ಅವರು ಮತ್ತೆ ಪುಟದೆದ್ದು ಸೂರ್ಯ ಭಗವಾನರ ಒಂದು ಅಶ್ವದ ಕಿವಿಯಲ್ಲಿ ಕೂತು ಎಲ್ಲವನ್ನು ಕೂಡ ಸೂರ್ಯನಿಂದನೇ ಉಪದೇಶವನ್ನು ತೆಗೆದುಕೊಂಡಿರ್ತಕ್ಕಂಥವರು. ಎಲ್ಲ ವೇದಗಳನ್ನು, ಉಪನಿಷತ್ತುಗಳನ್ನು ಮಾಡಿ ಶುಕ್ಲ ಯಜುರ್ವೇದ ಎಂಬತಕ್ಕಂಥ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಜೊತೆಯಲ್ಲಿ ಶುಕ್ಲ ಯಜುರ್ವೇದವನ್ನು ಕೊಟ್ಟಿರ್ತಕ್ಕಂಥವರು ಯಾಜ್ಞವಲ್ಕ ಮಹರ್ಷಿಗಳು. ಹಾಗಾಗಿ ಯಾಜ್ಞವಲ್ಕ ಮಹರ್ಷಿಗಳು ವಿಶೇಷವಾದಂತಹ ಒಂದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಮಹಾ ಸಿದ್ಧಪುರುಷ ರೀತಿಯಾದಂತಹ ಮಹರ್ಷಿಗಳು. ಅವರ ಪರಂಪರೆಯಲ್ಲಿ ವಿಶೇಷವಾಗಿ ಆಮೇಲೆ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಶಂಕರಾಚಾರ್ಯರು, ಆಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಈ ರೀತಿಯಾಗಿ ಆಚಾರ್ಯತ್ರಯರ ಪರಂಪರೆ ಪ್ರಾರಂಭ ಆಯಿತು. ಎಲ್ಲದಕ್ಕೆ ಮೊದಲು ಮೂಲ ಪುರುಷರು ಯಾಜ್ಞವಲ್ಕರು. ಹಾಗಾಗಿ ದೇವ, ಋಷಿ, ಪಿತೃಋಣವನ್ನು ಮನುಷ್ಯನಾದವನು ತೀರಿಸಬೇಕು. ಭಗವಂತ ನಿಸರ್ಗವನ್ನು ಕೊಟ್ಟಿದ್ದಾನೆ, ನೈಸರ್ಗಿಕ ಪರಿಸರವನ್ನು ಕೊಟ್ಟು ಒಳ್ಳೆಯ ಗಾಳಿ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ. ಮನುಷ್ಯನಿಗೆ ಒಂದು ಗಾಳಿ ಬೆಳಕಿನಲ್ಲಿರ್ತಕ್ಕಂಥ ಋಣವೇ ಮಹಾಋಣ. ಆ ಪರಿಸರದಿಂದ ಕೊಟ್ಟಿರ್ತಕ್ಕಂಥ, ಭಗವಂತ ಕೊಟ್ಟಿರ್ತಕ್ಕಂಥ ಗಾಳಿ ಋಣವನ್ನು ನಾವು ತೀರಿಸಬೇಕಾದರೆ ದೇವತಾ ಪೂಜೆಗಳು, ಪರೋಪಕಾರಗಳು, ಪುಣ್ಯ ಕೆಲಸಗಳು, ಧಾರ್ಮಿಕ ಕೆಲಸಗಳು, ಧರ್ಮದ ಗ್ರಂಥ, ಶಾಸ್ತ್ರ ವಿಹಿತವಾದಂತಹ ಅಧ್ಯಯನ, ಅದನ್ನು ಸಮಾಲೋಚನೆ, ಇದನ್ನೆಲ್ಲ ಪಡೆದು ನಾವು ಈ ದೇವ ಋಣವನ್ನು ತೀರಿಸಬೇಕು. ಅದೇ ರೀತಿಯಾಗಿ ಋಷಿಗಳು ನಮಗೆ ಬೇಕಾಗಿರ್ತಕ್ಕಂಥ ಸಜ್ಞಾನ, ಗುರುಗಳ ಸ್ಥಾನದಲ್ಲಿ ನಿಂತು ನಮಗೆ ವಿದ್ಯೆ ಯಾವುದು, ಬುದ್ಧಿ ಯಾವುದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬತಕ್ಕಂತಹ ವೇದ, ಉಪನಿಷತ್ತುಗಳನ್ನು ಎಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥವರು ಋಷಿಗಳು. ಅವರು ಗುರುಸ್ಥಾನದಲ್ಲಿ. ಅದೇ ರೀತಿಯಾಗಿ ಮಹರ್ಷಿಗಳು ಆದಂತಹ ಯಾಜ್ಞವಲ್ಕ ಪ್ರಧಾನರು ಆ ಋಷಿ ಧರ್ಮವನ್ನು ಮತ್ತು ಆ ಋಷಿ ಋಣವನ್ನು ಮತ್ತು ಅದೇ ರೀತಿಯಾಗಿ ನಮಗೆ ಜನ್ಮದಾತರಾದಂತಹ ತಂದೆ ತಾಯಿ ಪಿತೃಋಣ, ಈ ಮೂರು ಕೂಡ ಸಮಾಜದಲ್ಲಿ, ಅದರ ಜೊತೆಯಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ರಾಷ್ಟ್ರ ಋಣವನ್ನು ಕೂಡ ತೀರಿಸಬೇಕು. ರಾಷ್ಟ್ರಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಬರದಂತೆ ಈ ಧಾರ್ಮಿಕ ರೀತಿಯಲ್ಲಿರ್ಬೋದು, ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ
ನಮ್ಮ ಸನಾತನ ಧರ್ಮಗಳಿಗೂ ಕೂಡ ಯಾವುದೇ ತೊಂದರೆಯನ್ನು ಬರದೆ ಇಡೀ ರಾಷ್ಟ್ರದ ರಕ್ಷಣೆಗೋಸ್ಕರ ಎಲ್ಲರೂ ಕೂಡ ರಾಷ್ಟ್ರಾಭಿಮಾನಿಗಳಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ರಾಷ್ಟ್ರಾಭಿಮಾನವಾಗಿ ನಾವಿರತಕ್ಕಂತಹ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನೆಲಕ್ಕೆ ಎಲ್ಲರೂ ಕೂಡ ರಾಷ್ಟ್ರಾಭಿಮಾನಿಗಳಾಗಿ ರಾಷ್ಟ್ರ ಧರ್ಮವನ್ನು ಕೂಡ ಮಾಡಬೇಕು. ಹಾಗಾಗಿ 4 ಋಣಗಳು ಮನುಷ್ಯನ ಮೇಲೆ ಇದೆ. ಅದು ಬಹಳ ವಿಶೇಷವಾಗಿ ನಿನ್ನೆ ದಿವಸ ನಾನು ಒಂದು ವಾಟ್ಸಪ್ಪಲ್ಲಿ ನೋಡಿದ್ದೇನೆ. ಅದು ಒಂದು ಶ್ರೀಶಾನಂದರು ಅಂತ ಒಬ್ಬ ಜಸ್ಟಿಸ್ಟು ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾಗಿ ದೇವ, ಋಷಿ, ಪಿತೃ, ರಾಷ್ಟ್ರ ಈ ಋಣಗಳಲ್ಲಿರಬೇಕು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಯಾವ ದೇಶದಲ್ಲೂ ಕೂಡ ದೇವತೆಗಳು ಹುಟ್ಟಿದ್ದು ಇತಿಹಾಸ ಇಲ್ಲ. ಯಾವ ದೇಶದಲ್ಲೂ ಕೂಡ ಪವಿತ್ರವಾದಂಥ ನದಿಗಳು ಹುಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ. ಈ ಭರತ ಭೂಮಿಯಲ್ಲಿ, ಭಾರತದಲ್ಲಿ ವಿಶೇಷವಾಗಿ ಇದು ಒಂದು ಭಗವಂತನಿಗೆ ಬಹಳ ಹತ್ತಿರವಾದಂತಹ ದೇಶ ಭಾರತ. ಹಾಗಾಗಿ ಇಂತಹ ಪುಣ್ಯ ಜನ್ಮಸ್ಥಳದಲ್ಲಿ ದೇವತೆಗಳು, ಋಷಿಮುನಿಗಳು ಹುಟ್ಟಿರ್ತಕ್ಕಂತಹ ಈ ಸನಾತನವಾದಂಥ ಈ ಭೂಮಿಯ ಮೇಲೆ ನಾವು ಎಲ್ಲರೂ ಕೂಡ ಹುಟ್ಟಿದ್ದೀರಿ. ಹಾಗಾಗಿ ಎಲ್ಲರೂ ಕೂಡ ಈ ಸನಾತನ ಧರ್ಮಕ್ಕೆ ವಿಶೇಷವಾಗಿ ಯಾಜ್ಞವಲ್ಕ್ಯರು ನಾವು ಚಿರಋಣಿಗಳಾಗಿ ಯಾಜ್ಞವಲ್ಕ್ಯರ ವೇದಗಳು, ಶುಕ್ಲ ಯಜುರ್ವೇದವನ್ನು ಮತ್ತು ಅವರು ರಚನೆ ಮಾಡತಕ್ಕಂಥ ಉಪನಿಷತ್ತುಗಳೆಲ್ಲರೂ ಕೂಡ ನಾವು ಅದನ್ನು ಓದಿ ಅದರಿಂದ ನಾವು ವಿಶೇಷವಾದಂಥ ಜ್ಞಾನಿಗಳಾಗಿ ಸದ್ಮಾರ್ಗದಲ್ಲಿ ಸದ್ಬುದ್ಧಿಯಿಂದ ನಾವೆಲ್ಲರೂ ಕೂಡ ಆದರ್ಶಮಯವಾಗಿ ಜೀವನವನ್ನು ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳು ಮತ್ತು ಅದು ತದಂತರ ಬಂದಿರತಕ್ಕಂಥ ಎಲ್ಲ ಗುರುಗಳು ನೀಡಿದ್ದಾರೆ. ಅದನ್ನೆಲ್ಲರೂ ಕೂಡ ಅದನ್ನು ಪಾಲಿಸಿ ನಮ್ಮ ಜೀವನವನ್ನು, ನಮ್ಮ ಜನ್ಮವನ್ನು ಕೃತಾರ್ಥವನ್ನಾಗಿ ಮಾಡೋಣ ಅಂತ ಈ ಸಮಯದಲ್ಲಿ ತಿಳಿಸ್ತೀವಿ. ಇವತ್ತಿನ ವಿಶೇಷ ಮಾನವ ಕುಲಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನ, ಮಾನವೀಯತೆಗೆ ಬೇಕಾಗಿರ್ತಕ್ಕಂಥ ಒಂದು ನಿದರ್ಶನ. ಎಲ್ಲರೂ ಕೂಡ ನಾವು ಭೂಮಿ ಮೇಲೆ ಹುಟ್ಟಿರೋದು ಎದಕ್ಕೋಸ್ಕರ ಅಂದರೆ ಧರ್ಮ ಸಾಧನೆಯನ್ನು ಮಾಡಿ ಮೋಕ್ಷ ಸಾಧನೆಯನ್ನು ಮಾಡೋದಕ್ಕೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂತಹ ಸದೃಢವಾದಂತಹ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ಪೂರಕವಾದಂತಹ ಮಾರ್ಗದರ್ಶನವನ್ನು ಗುರು ಪರಂಪರೆ ಕೊಟ್ಟಿದ್ದೆ, ಋಷಿ ಪರಂಪರೆ ಕೊಟ್ಟಿದ್ದೆ. ಅದನ್ನು ಉಪಯೋಗಿಸಿಕೊಂಡು ಎಲ್ಲರೂ ಕೂಡ ಮಾನವೀಯತೆಯಿಂದ ಸದಾಚಾರ ಸಂಪನ್ನರಾಗಿ ಮಾನವ ಧರ್ಮಗಳನ್ನು ಪಾಲಿಸಿ ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡೋಣ. ವಿಶೇಷವಾಗಿ ಈ ದಿವಸ ಇಲ್ಲಿ ನಮ್ಮ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಈ ಓಂಕಾರ ಕ್ಷೇತ್ರ, ಬಂಗಾರಪೇಟೆ ರಸ್ತೆ, ಕೋಲಾರ ಬಂಗಾರಪೇಟೆ ಮಧ್ಯದಲ್ಲಿರ್ತಕ್ಕಂತಹ ಈ ಓಂಕಾರ ಕ್ಷೇತ್ರದಲ್ಲಿ ಶ್ರೀ ಜಗದ್ಗುರುಗಳಾದಂತಹ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು, ಸರಸ್ವತಿ ಸ್ವಾಮಿಗಳು, ಹರಿಹರಪುರ ಮಠದ ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಈ ಸ್ಥಳದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳ ಮತ್ತು ಸುರೇಶ್ವರಾಚಾರ್ಯರು ಮತ್ತು ಶಂಕರಾಚಾರ್ಯರ ಒಂದು ಆಲಯವನ್ನು ನಿರ್ಮಾಣವನ್ನು ಮಾಡಿ ವಿಶೇಷವಾಗಿ ಇಲ್ಲಿ ನೆರವೇರಿದೆ. ಅದು ಈ ಮಂಡಲಾಭಿಷೇಕ ಕಾರ್ಯಕ್ರಮ ನೆರವೇರಿದೆ. ಎಲ್ಲರೂ ಕೂಡ, ಎಲ್ಲ ಭಕ್ತಾದಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಈ ಒಂದು ದೇವರ ದರ್ಶನವನ್ನು ಮಾಡಿ ಸದಾಕಾಲ ದೇವತೆಗಳಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ನಾವೆಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು.